ಫೈನಲ್ ಡೆಸ್ಟಿನೇಷನ್ ಮೂವೀಸು ಯಾವಾಗಲೂ ಜನ ಸಾಯೋದ್ರ ಬಗ್ಗೆ ಮಾತ್ರ ಅಲ್ಲ. ಆ ಜನ ಯಾಕೆ ಈ ಸಾವಿನಿಂದ ತಪ್ಪಿಸ್ಕೊಳಕ್ಕಾಗಲ್ಲ ಅನ್ನೋದು ತಿಳ್ಕೊಳ್ಳೋದೇ ನಿಮಗೆ ಆ ಪೂರ್ತಿ ಮೂವಿನೇ ಅರ್ಥ ಆಗ್ಬಿಡುತ್ತೆ. ವೆಲ್ಕಮ್ ಟು ಸಿನಿ ಲವರ್ ಕನ್ನಡ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಬಂದ್ಬಿಟ್ಟು ನಮಗೆ ಎಲ್ಲ ಫೈನಲ್ ಡೆಸ್ಟಿನೇಷನ್ ಮೂವೀಸಲ್ಲೂ ಒಬ್ಬ ಸಸ್ಪೀಷಿಯಸ್ ವ್ಯಕ್ತಿ, ಒಬ್ಬ ಮಿಸ್ಟೀರಿಯಸ್ ವ್ಯಕ್ತಿ ಇರ್ತಾನೆ. ಅವನ ಬಗ್ಗೆ ತಿಳ್ಕೊಳಕ್ಕೆ ಹೊರಟಿದ್ದೀವಿ. ಆ ವ್ಯಕ್ತಿ ಒಂಥರ ಕತ್ತಲಲ್ಲಿರುವ ನೆರಳಿನ ಥರ. ಅವನು ನಮ್ಮನ್ನು ಎಚ್ಚರಿಸ್ತಾನೆ, ದಾರಿ ತೋರಿಸ್ತಾನೆ ಮತ್ತು ನಮ್ಮನ್ನು ಕತ್ತಲಲ್ಲೇ ನೋಡ್ತಾ ಇರ್ತಾನೆ. ಯಾರು ಇನ್ನೂ ಕೂಡ ಮನುಷ್ಯ, ಅವನು ಯಾಕೆ ಯಾವಾಗಲೂ ಸಾವಿನ ಹತ್ತಿರ ಇರೋ ಥರ ಕಾಣಿಸ್ತಾನೆ ಅಥವಾ ವಿಕ್ಟಿಮ್ ಆಗಿರ್ತಾನೆ ಸಾವಿಗೆ, ಆದರೆ ಅವನು ಯಾವಾಗಲೂ ಸಾಯೋದಿಲ್ಲ. ಇವತ್ತು ಆ ನಿಗೂಢನ ಭೇದಿಸೋಣ. ಯಾಕಂದರೆ ಅವನು ಬರೀ ಶವಗಾರನ ಅಥವಾ ಅದಕ್ಕಿಂತ ಇನ್ನೂ ಆಳವಾಗಿ ಅವನಲ್ಲೇನೋ ಇದೆಯಾ? ಈ ಮಿಸ್ಟೀರಿಯಸ್ ಈ ನಿಗೂಢವಾದ ವ್ಯಕ್ತಿಯ ಹೆಸರು ವಿಲಿಯಂ ಬ್ಲೆಡ್ವರ್ತ್ ಅಂತ. ಈ ವ್ಯಕ್ತಿನ ಕ್ಯಾರೆಕ್ಟರ್ನ ಪ್ಲೇ ಮಾಡೋರು ಬಂದ್ಬಿಟ್ಟು ಟೋನಿ ಟಾಡ್ ಅಂತ. ಈ ವಿಲಿಯಂ ಬ್ಲೆಡ್ವರ್ತು ನಮಗೆ ಮೂವಿಲಿ ಇಂಟ್ರೊಡ್ಯೂಸ್ ಆಗೋದೆ ಶವಗಾರನ ಪಾತ್ರದಲ್ಲಿ. ಈ ಶವಗಾರನ ಮೇಲ್ನೋಟಕ್ಕೆ ಸಾವಿನ ಬಗ್ಗೆ ಎಲ್ಲರಿಗಿಂತ ತುಂಬ ಜಾಸ್ತಿನೇ ಗೊತ್ತು ಇವ್ರಿಗೆ ಅಂತ ನಮಗೆ ಮೇಲ್ನೋಟಕ್ಕೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಫೈನಲ್ ಡೆಸ್ಟಿನೇಷನ್ 1 ಮೂವಿಲಿ ಅಲೆಕ್ಸ್ ಮತ್ತು ಕ್ಲಿಯರ್ ಅವರು ಶವಗಾರಕ್ಕೆ ಹೋದಾಗ ಇದೇ ವಿಲಿಯಂ ಬ್ಲೆಡ್ವರ್ತು ಆ ಅವ್ರಿಗೆ ಬರ್ತಾರೋ ಸಾವಿನ ಬಗ್ಗೆ ಎಚ್ಚರಿಕೆ ಕೊಡ್ತಾನೆ ಮತ್ತು ತುಂಬ ವಾರ್ನ್ ಮಾಡಿ ಸಾವಿನ ಬಗ್ಗೆ ಸ್ವಲ್ಪ ಅರ್ಥ ಮಾಡಿಸ್ತಾನೆ. ಅವ್ರಿಗೆ ಸಾವು ಏನು ಅನ್ನೋದನ್ನು ಅರ್ಥ ಮಾಡಿಸ್ತಾನೆ. ಅವ್ರು ಹೇಳ್ತಾರೆ, ಸಾವಿಗೆ ಅದರದ್ದೇ ಆದ ಒಂದು ಪ್ಲ್ಯಾನ್ ಇರುತ್ತೆ. ಆ ಪ್ಲ್ಯಾನ್ಗೆ, ಆ ಸಾವಿಗೆ ನೀವೇನಾದರೂ ಮೋಸ ಮಾಡಿದ್ರೆ ಆ ಸಾವಿಗೆ ಇಷ್ಟ ಆಗೋದಿಲ್ಲ ಅಂತ. ಈ ವಿಲಿಯಂ ಬ್ಲೆಡ್ವರ್ತು ನೋಡೋದಕ್ಕೆ ವಿಚಿತ್ರವಾಗಿದ್ದರೂ ಯಾವಾಗಲೂ ತುಂಬ ಕಾಮಾಗಿರ್ತಾರೆ. ಮತ್ತು ಅವ್ರಿಗೆ ಸಾವಿಗೆ ಎಲ್ಲರಿಗಿಂತ ತುಂಬ ಜಾಸ್ತಿ ಗೊತ್ತಿರೋದ್ರಿಂದ ಅವ್ರಿಗೆ ಸಾವು ಹೇಗೆ ವರ್ತಿಸುತ್ತೆ, ಸಾವು ಹೇಗೆ ಥಿಂಕ್ ಮಾಡುತ್ತೆ ಅನ್ನೋ ಥರ ಅವ್ರಿಗೆ ಗೊತ್ತಿದೆ ಅನ್ನೋ ಥರ ಯಾವಾಗಲೂ ಎಲ್ಲರ ಜೊತೆನೂ ಮಾತಾಡ್ತಿರ್ತಾರೆ. ಅವ್ರಿಗೆ ಸಾವಿಗೆ ತುಂಬಾ ಗೊತ್ತಿದೆ ಅನ್ನೋ ಥರ. ಈ ವಿಲಿಯಂ ಬ್ಲೆಡ್ವರ್ತು ಸಾವಿನ ಅಂದರೆ ಡೆತ್ನ ಪ್ಯಾಟ್ರನ್ ಮತ್ತು ಡಿಸೈನ್ನ ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಆ ಡಿಸೈನ್ನ ಎಕ್ಸ್ಪ್ಲೇನ್ ಮಾಡಿದಾಗಲೇ ಈ ಫೈನಲ್ ಡೆಸ್ಟಿನೇಷನ್ ಫ್ರಾಂಚೈಸು ಅದರ ಟೋನ್, ಅದರ ಪ್ಯಾಟ್ರನ್ ಏನು ಅನ್ನೋದನ್ನು ಸೆಟ್ ಮಾಡಿಬಿಡುತ್ತೆ. ವಿಲಿಯಂ ಬ್ಲೆಡ್ವರ್ತು ನಾವು ನೋಡಿದ ಪ್ರಕಾರ ಅವ್ರು ಯಾವತ್ತೂ ಸಾವಿನಿಂದ ಓಡೋಗಲ್ಲ ಮತ್ತು ಸಾವಿಗೆ ಭಯ ಪಟ್ಟವರು ಅಲ್ಲ. ಮಾತಾಡೋ ರೀತಿ ನೋಡಿದ್ರೆ ಅವರು ಸಾವನ್ನು ತುಂಬ ಹತ್ತಿರದಿಂದ, ಎಲ್ಲರಿಗಿಂತ ತುಂಬ ಹತ್ತಿರದಿಂದ ತುಂಬ ಸರಿ ನೋಡಿದ್ದಾರೆ ಅಂತ ಅನಿಸುತ್ತೆ. ಆದರೆ ಎಲ್ಲರಿಗೂ ಬರೋ ಡೌಟ್ ಏನಪ್ಪ ಅಂದರೆ ಅವರು ನಾರ್ಮಲ್ ಮನುಷ್ಯನ ಅಥವಾ ನಾರ್ಮಲ್ ಮನುಷ್ಯನಿಗಿಂತ ಮೀರಿದ್ದ ಯಾರೋ ಒಬ್ಬ ವ್ಯಕ್ತಿನ. ಫೈನಲ್ ಡೆಸ್ಟಿನೇಷನ್ ಫ್ಯಾನ್ಸಲ್ಲಿ ತುಂಬ ಥಿಯರೀಸ್ ಇದೆ. ಅದರಲ್ಲೂ ವಿಲಿಯಂ ಬ್ಲೆಡ್ವರ್ತ್ ಅಂತ ಬಂದರೆ ಅವ್ರಿಗೆ ತುಂಬ ಥಿಯರೀಸ್ ಗ್ಯಾಪ್ನ ಬರುತ್ತೆ. ಅದರಲ್ಲಿ ನನಗೆ ತುಂಬ ಥಿಯರಿ ಗ್ಯಾಪ್ನ ಬರೋದು ಏನಪ್ಪ ಅಂದರೆ ವಿಲಿಯಂ ಬ್ಲೆಡ್ವರ್ತೆ ಸಾವು ಅನ್ನೋ ಥಿಯರಿ. ವಿಲಿಯಂ ಬ್ಲೆಡ್ವರ್ತೆ ಆ್ಯಕ್ಚುಲಿ ಎಲ್ಲರನ್ನೂ ಸಾಯಿಸ್ತಾ ಇರೋ ಅನ್ನೋ ಥಿಯರಿ. ತುಂಬ ಜನ ನಂಬೋದೇನಪ್ಪ ಅಂದರೆ ವಿಲಿಯಂ ಬ್ಲೆಡ್ವರ್ತೆ ಆ್ಯಕ್ಚುಲಿ ಎಲ್ಲ ಮನುಷ್ಯರನ್ನು ಅಲ್ಲಿ ಸೀರೀಸಲ್ಲಿ ಬರೋರನ್ನೆಲ್ಲರನ್ನೂ ಸಾಯಿಸ್ತಾ ಇರೋರು. ಅವನೇ ಆ್ಯಕ್ಚುಲಿ ಮನುಷ್ಯನ ರೂಪದಲ್ಲಿರುವ ಸಾವು, ಅಂದರೆ ಯಮ ಅನ್ನೋ ಥರ. ಅವನು ಯಾವಾಗಲೂ ಸಾವಿನ ಆಟ ಸ್ಟಾರ್ಟ್ ಆಗುತ್ತೆ ಮೂವಿಲಿ ಅನ್ನೋ ಟೈಮಲ್ಲೇ ಕಾಣಿಸ್ಕೊಳ್ತಾನೆ ಅಥವಾ ಮೂವಿಲಿ ಅಪಿಯರ್ ಆಗ್ತಾನೆ. ವಿಲಿಯಂ ಬ್ಲೆಡ್ವರ್ತು ಯಾವುದೇ ಮೂವಿಲೂ ಸಾವಿಗೆ ಡೈರೆಕ್ಟಾಗಿ ಇಂಟ್ರಪ್ಟ್ ಮಾಡಲ್ಲ ಮತ್ತು ಹಸ್ತಕ್ಷೇಪ ಯಾವುದಕ್ಕೂ ಮಾಡಲ್ಲ. ಅವನು ಬರೀ ಎಲ್ಲ ಸಾವು ಆದಮೇಲೆ ಅದನ್ನು ನೋಡ್ತಾನೆ ಮತ್ತು ಆ ಸಾವಿನಲ್ಲಿ ಸಾಯ್ತಾರೋರಿಗೆ ಎಚ್ಚರಿಕೆ ಕೊಡ್ತಾನೆ. ಯೋಚನೆ ಮಾಡಿ, ಗ್ರಿಮ್ ರೆಪ್ಪರು ಅವನು ಮನುಷ್ಯನಂತರ ಸೂಟ್ ಹಾಕ್ಕೊಂಡು ಯಾವ ಥರ ಇರ್ತಾನೋ ಅದೇ ಥರ ವಿಲಿಯಂ ಬ್ಲೆಡ್ವರ್ತು ಅಂತ ಜನ ನಂಬ್ತಾರೆ. ಇನ್ನೊಂದು ಆಲ್ಟರ್ನೇಟ್ ಥಿಯರಿ ಏನಪ್ಪ ಅಂದರೆ ವಿಲಿಯಂ ಬ್ಲೆಡ್ವರ್ತು ಸಾವಲ್ಲ ಅನ್ನೋದು ತುಂಬ ಜನ ನಂಬಲ್ಲ. ಆದರೆ ಸಾವಿನ ಕೆಳಗೆ ಕೆಲಸ ಮಾಡ್ತಿರ್ಬೋದು, ವಿಲಿಯಂ ಬ್ಲೆಡ್ವರ್ತು ಸಾವಿನ ಕೆಳಗೆ ಕೆಲಸ ಮಾಡ್ತಿರ್ಬೋದು ಅಂತ ತುಂಬ ಜನ ಥಿಯರಿ ನಂಬ್ತಾರೆ. ತುಂಬ ಜನ ನಂಬೋದು ವಿಲಿಯಂ ಬ್ಲೆಡ್ವರ್ತು ಸಾವಿಗೆ ಮೆಸೆಂಜರ್ ಆಗಿರ್ತಾನೆ, ಸಾವಿಗೂ ಮತ್ತು ಮನುಷ್ಯನಿಗೂ ಮೆಸೆಂಜರ್ ಆಗಿರ್ತಾನೆ ಮತ್ತು ಮನುಷ್ಯರಿಗೆ ಆ ಸಾವಿನ ಬಗ್ಗೆ ರೂಲ್ಸ್ನ ತಿಳಿಸ್ತಾ ಇರ್ತಾನೆ ಅಂತ ತುಂಬ ಜನ ನಂಬ್ತಾರೆ. ಲೈಕ್ ನಾನು ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಯಮ ಹೇಗೆ ನಾವು ಸತ್ತಾದ್ಮೇಲೆ ನಮ್ಮ ಆತ್ಮವನ್ನು ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತಾರಲ್ಲ, ಆ ಥರ ಅವನು ಆ ಸಾವಿನ ಪ್ಯಾಟ್ರನ್ ಮತ್ತು ಅದರ ರೂಲ್ಸ್ನ ಜನಗಳಿಗೆ ಎಕ್ಸ್ಪ್ಲೇನ್ ಮಾಡಿ ಹೆಲ್ಪ್ ಮಾಡ್ತಾನೆ. ಆದರೆ ಅವನು ಯಾವತ್ತೂ ಆ ಸಾವನ್ನು ಎಕ್ಸ್ಪ್ಲೇನ್ ಮಾಡಿರೋ ಆ ಡೆತ್ ಡಿಸೈನ್ನ ಯಾವತ್ತೂ ಡಿಸ್ಟರ್ಬ್ ಮಾಡೋಕ್ಕೆ ಅಥವಾ ತಡೆಯೋದಕ್ಕೆ ಯಾವತ್ತೂ ಹೋಗಲ್ಲ. ಮತ್ತು ಇನ್ನೊಂದು ಮೋಸ್ಟ್ ಪಾಪ್ಯುಲರ್ ಥಿಯರಿ ಏನಪ್ಪ ಅಂದರೆ ವಿಲಿಯಂ ಬ್ಲೆಡ್ವರ್ತು ಸೇಮ್ ಎಲ್ಲ ಜನರ ಥರ ಹಿಂದೆ ಯಾವಾಗಲೂ ಅವನು ಸಾವಿನಿಂದ ಬಚಾವಾಗಿ ಇನ್ನೂ ಬದುಕ್ತಾ ಇದ್ದಾನೆ ಅನ್ನೋ ಥಿಯರಿ. ಅವನು ಹಿಂದೆ ಸಾವಿನಿಂದ ತಪ್ಪಿಸ್ಕೊಂಡಿರೋದ್ರಿಂದ ಅವನಿಗೆ ಸಾವಿನ ಎಲ್ಲ ರೂಲ್ಸ್ಗಳು ಗೊತ್ತಿರೋದ್ರಿಂದ ನೆಕ್ಸ್ಟು ಶವಗಾರನ ರೀತಿ ಕೆಲಸ ಮಾಡಿಕೊಂಡು ಅವನು ಜನಗಳಿಗೆ ಆ ಸಾವಿನ ಬಗ್ಗೆ ಸಲಹೆಯನ್ನು ಕೊಡ್ಕೊಂಡು ಬಂದಿರ್ತಾನೆ. ಆದರೆ ವಿಲಿಯಂ ಬ್ಲೆಡ್ವರ್ತು ಅವನ ಹಳೆಯದಲ್ಲಿ ಯಾವಾಗಲೂ ಸಾವಿನ ತಪ್ಪಿಸ್ಕೊಂಡಿರೋ ಬಗ್ಗೆ ಯಾರಿಗೂ ಇನ್ನೂ ಹೇಳಿಲ್ಲ. ಅದೇ ನಮಗೆ ಇನ್ನೂ ಕುತೂಹಲ ಹೆಚ್ಚಿಗೆ ಮಾಡೋದು, ಅವನ ಹಿಂದೆ ಸಾವಿನ ತಪ್ಪಿಸ್ಕೊಂಡಿದ್ನೋ ಇಲ್ವೋ ಅನ್ನೋದ್ರ ಬಗ್ಗೆ.
ಬೇಕಾದ್ರೆ ನೀವೇ ನೋಟಿಸ್ ಮಾಡಿ, ಅವನು ಯಾವುದೇ ಸಾವಿಗಿಂತ ಮುಂಚೆ ಕೂಡ ಅವನು ಬರಲ್ಲ. ಎಲ್ಲ ಸಾವೆಲ್ಲ ಆದಮೇಲೆ ಜನರು ತುಂಬ ಕನ್ಫ್ಯೂಷನ್ ಇರೋ ಟೈಮಲ್ಲೇ ಅವನು ಯಾವಾಗಲೂ ಬರ್ತಾನೆ. ಅವನು ಎಲ್ಲ ಹಾಕಿ ಇನ್ನೇನು ಸಾವಿನ ಆಟ ಇನ್ನೇನು ಶುರು ಆಗಬೇಕು ಅನ್ನೋ ಟೈಮಲ್ಲಿ ಜನಗಳಿಗೆ ಅದರ ಬಗ್ಗೆ ಸೂಚನೆ ನೀಡೋಕ್ಕೆ ಮತ್ತು ಅವ್ರಿಗೆ ಅರಿವು ಮೂಡಿಸೋಕ್ಕೆ ಬರ್ತಾನೆ. ಲೈಕ್ ಯಾವುದೋ ಶಕ್ತಿ ನಿಮ್ಮನ್ನು ಎಚ್ಚರಿಸಿದ ಹಾಗೆ ಅದನ್ನು ಕಾಪಾಡಬೇಕು ಅನ್ನೋ ಉದ್ದೇಶ ಇದೆ. ಆದರೆ ಆ ಕಾಪಾಡೋಕ್ಕೆ ನಿಮಗೆ ನೀವೇ ಮಾಡ್ಕೋಬೇಕು, ಇನ್ಯಾರು ಬಂದು ನಿಮ್ಮನ್ನು ಕಾಪಾಡೋದಿಲ್ಲ. ಅವನು ಹೇಳೋದು, ನೀನು ಸಾವಿಗೆ ಮೋಸ ಮಾಡಿದ್ಯಾ, ಈಗ ನ್ಯಾಯವಾಗಿ ಆಡು ಅಂತ. ಆ್ಯಕ್ಚುಲಿ ಟೋನಿ ಟಾಡ್ ಅವರು ಬ್ಲೆಡ್ವರ್ತ್ ಕ್ಯಾರೆಕ್ಟರ್ಗೆ ತುಂಬ ಪರ್ಫೆಕ್ಟಾಗಿ ಸೂಟ್ ಆಗ್ತಾರೆ. ಟೋನಿ ಟಾಡ್ ಅವ್ರನ್ನ ವಿಲಿಯಂ ಬ್ಲೆಡ್ವರ್ತ್ ಆಗಿ ಕಾಸ್ಟ್ ಮಾಡಿರೋದು ಆ ವಿಲಿಯಂ ಬ್ಲೆಡ್ವರ್ತ್ ಕ್ಯಾರೆಕ್ಟರ್ಗೆ ತುಂಬ ಡೆಪ್ತನ್ನು ಆ್ಯಡ್ ಮಾಡುತ್ತೆ. ಅವರ ವಾಯ್ಸ್ ಆಗಿರ್ಬೋದು, ಅವರ ಪ್ರೆಸೆನ್ಸ್ ಆಗಿರ್ಬೋದು, ಇದೆಲ್ಲ ಅವರ ವಿಲಿಯಂ ಬ್ಲೆಡ್ವರ್ತ್ ಕ್ಯಾರೆಕ್ಟರ್ಗೆ ತುಂಬ ಡೆಪ್ತ್ ಮತ್ತು ಮಿಸ್ಟೀರಿಯಸ್ನ, ತುಂಬ ಪವರ್ಫುಲ್, ತುಂಬ ಶಕ್ತಿಯನ್ನು ತುಂಬುತ್ತೆ. ಇದೇ ವಿಲಿಯಂ ಬ್ಲೆಡ್ವರ್ತ್ ಅಥವಾ ಟೋನಿ ಟಾಡ್ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳಿದ್ದಾರೆ, ವಿಲಿಯಂ ಬ್ಲೆಡ್ವರ್ತು ಒಳ್ಳೆಯವನೂ ಅಲ್ಲ, ಕೆಟ್ಟವನೂ ಅಲ್ಲ, ಅವನು ಆ ಸಾವಿನ ರೂಲ್ಸ್ಗಳನ್ನ ಗೌರವಿಸ್ತಾನೆ ಅಂತ. ಇದೇ ವಿಲಿಯಂ ಬ್ಲೆಡ್ವರ್ತ್ ಕ್ಯಾರೆಕ್ಟರ್ನ ತುಂಬ ಯೂನಿಕ್ ಮಾಡಿರೋದು. ವಿಲಿಯಂ ಬ್ಲೆಡ್ವರ್ತು ಯಾವುದೇ ಸಾವಿನಿಂದ ನಮ್ಮನ್ನು ಕಾಪಾಡೋದಕ್ಕೆ ಬರೋದಿಲ್ಲ, ಅವನು ಅಲ್ಲೇ ಇರ್ತಾನೆ ಅಷ್ಟೇ. ಒಬ್ಬ ಸಾವಿನ ರಹಸ್ಯವನ್ನು ತಿಳ್ಕೊಂಡಿರುವಂಥ ದೊಡ್ಡ ಲೈಬ್ರರಿಯ ಹಾಗೆ. ವಿಲಿಯಂ ಬ್ಲೆಡ್ವರ್ತು ಯಾಕೆ ಸ್ಟೋರಿಗೆ ಇಷ್ಟೊಂದು ಇಂಪಾರ್ಟೆಂಟು? ಬ್ಲೆಡ್ವರ್ತು ಯಾವುದೇ ಫೈನಲ್ ಡೆಸ್ಟಿನೇಷನಲ್ಲೂ ಮೇನ್ ಕ್ಯಾರೆಕ್ಟರ್ ಅಲ್ಲ, ಆದರೆ ಅವನು ಎಲ್ಲ ಫೈನಲ್ ಡೆಸ್ಟಿನೇಷನ್ ಮೂವೀಸ್ನ ತುಂಬ ಚೆನ್ನಾಗಿ ಕನೆಕ್ಟ್ ಮಾಡ್ತಾನೆ. ಅವರ ಒಂದು ವಿಲಿಯಂ ಬ್ಲೆಡ್ವರ್ತ್ ಕ್ಯಾರೆಕ್ಟರ್ ಮಾತ್ರ ಎಲ್ಲ ಫೈನಲ್ ಡೆಸ್ಟಿನೇಷನ್ನಲ್ಲೂ ಬಂದು ಪದೇ ಬರ್ತಾ ಇರುತ್ತೆ. ಅದೇ ಕಾರಣದಿಂದನೇ ಡೆತ್ತು ಆಕಸ್ಮಿಕ ಅಲ್ಲ, ಅದು ರೂಲ್ಸ್ನ ಮತ್ತು ಪ್ಯಾಟರ್ನ್ಸ್ನ ಫಾಲೋ ಮಾಡುತ್ತೆ ಅಂತ ನಮಗೆ ಗೊತ್ತಾಗೋದು. ಆ್ಯಕ್ಚುಲಿ ವಿಲಿಯಂ ಬ್ಲೆಡ್ವರ್ತು ವಿಲ್ಲನ್ ಅಲ್ಲ, ಆದರೆ ಅವನು ನಿಜವಾದ ವಿಲ್ಲನ್. ನಮ್ಮ ಫೇಟ್, ನಮ್ಮ ವಿಧಿನ ಅರ್ಥ ಮಾಡಿಸ್ತಾನೆ. ಅಂದರೆ ನಮ್ಮ ರಿಯಲ್ ವಿಲ್ಲನ್ ಸಾವು. ವಿಲಿಯಂ ಬ್ಲೆಡ್ವರ್ತು ನಮ್ಮೆಲ್ಲರಿಗೂ ಒಂದು ರಿಮೈಂಡರ್ ಇದ್ದ ಹಾಗೆ, ನೀವು ಸಾವಿನಿಂದ ಯಾವತ್ತೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳೋದಕ್ಕೆ. ಆ್ಯಂಡ್ ದಟ್ ಜಸ್ಟ್ ಮೇ ಬಿ ದೇರ್ ಈಸ್ ಸಮ್ವನ್ ಆರ್ ಸಮಥಿಂಗ್ ನಮ್ಮನ್ನು ಕತ್ತಲಿಂದ ನೋಡ್ತಾ ಇದ್ದಾರೆ, ನಮಗೆ ತೊಂದರೆ ಕೊಡೋಕ್ಕಲ್ಲ, ಆದರೆ ಸಾವು ಸಮತೋಲನದಲ್ಲಿ ಇದೆಯಾ ಇಲ್ವಾ ಅಂತ ನೋಡೋದಕ್ಕೆ. ನೀವೇನು ಯೋಚನೆ ಮಾಡ್ತೀರಾ? ವಿಲಿಯಂ ಬ್ಲೆಡ್ವರ್ತೆ ಸಾವಾ, ಅಥವಾ ವಿಲಿಯಂ ಬ್ಲೆಡ್ವರ್ತು ಸಾವಿನ ಕೆಳಗಡೆ ಕೆಲಸ ಮಾಡ್ತಿರ್ತಾನ, ಅಥವಾ ಅವನು ಬೇರೆ ಇನ್ನೇನಾದ್ರೂ? ನಿಮ್ಮ ಥಿಯರೀಸ್ನ ಕೆಳಗಡೆ ಕಾಮೆಂಟ್ ಮಾಡಿ, ಯಾಕಂದರೆ ನಿಮ್ಮ ಥಿಯರೀಸ್ನು ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವಿಡಿಯೋ ಫೈನಲ್ ಡೆಸ್ಟಿನೇಷನ್ 5 ಅಂದರೆ 2011ನಲ್ಲಿ ರಿಲೀಸ್ ಆಗಿರೋ ಫೈನಲ್ ಡೆಸ್ಟಿನೇಷನ್ 5ವರೆಗೂ ಮಾತ್ರ ಇದು ಅಪ್ಲಿಕೇಬಲ್ ಆಗಿರುತ್ತೆ. ಅಂದರೆ ಲೇಟೆಸ್ಟ್ ಫೈನಲ್ ಡೆಸ್ಟಿನೇಷನ್ ಬ್ಲಡ್ ಲೈನ್ ಮೂವಿಲಿ ನಮಗೆ ವಿಲಿಯಂ ಬ್ಲೆಡ್ವರ್ತ್ ಬಗ್ಗೆ ಮೇಜರ್ ವಿಷಯ ಗೊತ್ತಾಗಿದೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋವರೆಗೂ ದಯವಿಟ್ಟು ಯಾರೂ ಸಾಯಕ್ಕೆ ಹೋಗಬೇಡಿ, ಡೆತ್ತಿಂದ ಎಲ್ಲರೂ ತಪ್ಪಿಸ್ಕೊಳ್ಳಿ. ನಾನು ತಪ್ಪಿಸ್ಕೊಡ್ತೀನಿ. ಬಾಯ್.